ಏನೇ ಆದರೂ ಕೂಡ ಇವತ್ತು ಅಡಿಕೆ ಬೆಳೆಯನ್ನ ನಾವು ಇವತ್ತು ನಾಟಿ ಮಾಡುವುದರಿಂದ ಹಿಡಿದು ಕೊಯ್ಲು ಮಾಡುವವರೆಗೆ ಯಾವೆಲ್ಲ ಕೃಷಿ ಚಟುವಟಿಕೆಗಳನ್ನು ಹಮ್ಮಿಕೊಳ್ಬೇಕು ಅನ್ನೋದ್ರ ಬಗ್ಗೆ ನನಗೆ ತಿಳಿದಿರ್ತಕ್ಕಂಥದ್ದನ್ನ ನಿಮ್ಮ ಮುಂದೆ ಬಿಚ್ಚಿಡ್ಲಿಕ್ಕೆ ನಾನು ನನ್ನ ಪ್ರಯತ್ನವನ್ನ ಪಡ್ತೇನೆ. ಕೃಷಿಕರೇ, ತಮಗೆಲ್ಲರಿಗೂ ಗೊತ್ತಿದೆ, ಇವತ್ತು ನಾವು ಭೂಮಿಯ ಮೇಲ್ಭಾಗದ ಬೆಳೆಗೆ ಅಷ್ಟೇ ನಾವು ಹೆಚ್ಚು ಗಮನವನ್ನು ಹರಿಸ್ತೇವೆ ಹೊರತು ಭೂಮಿಯ ಮೇಲೆ ಒಳಭಾಗದಲ್ಲಿ ಇರ್ತಕ್ಕಂಥದ್ರ ಬಗ್ಗೆ ನಾವು ಯಾರೂ ಕೂಡ ಹೆಚ್ಚಾಗಿ ತಲೆ ಕೆಡಿಸ್ಕೊಳೋದಿಲ್ಲ. ಏನೋ ಯಾರೋ ಒಬ್ರು ಗೊಬ್ಬರ ಹಾಕಿದ್ರು ನಾವು ಗೊಬ್ಬರ ಹಾಕಕ್ಕೆ ಏನೋ ಪ್ರಯತ್ನವನ್ನು ಮಾಡ್ತೇವೆ, ಅಥವಾ ನಾವು ಸೋಗೆ ಕೊಡ್ತೇವೆ, ಅಥವಾ ಸಾವಯವ ಗೊಬ್ಬರಗಳು ಕೊಡ್ತೇವೆ, ಅಥವಾ ನಮ್ಗೆ ಗೊತ್ತಾದಾಗ ನಾವು ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಟು ಭೂಮಿಗೆ ಸೇರಿಸೋದಷ್ಟೇ ನಮ್ಮ ಕೆಲಸ. ಅಂದ್ರೆ ಮಣ್ಣಿನ ಆರೋಗ್ಯ ಹೇಗಿದೆ, ಹಾಗಾದ್ರೆ ಮಣ್ಣು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಯಾವತ್ತೂ ಕೂಡ ಚರ್ಚೆ ಮಾಡಿರೋದಿಲ್ಲ. ಹಾಗಾಗಿ ಬಹಳ ಮುಖ್ಯವಾಗಿ ಭೂಮಿಯ ಮೇಲ್ಪದರದ ಒಂದು ಭಾಗಕ್ಕೆ ನಾವು ಸಾಮಾನ್ಯವಾಗಿ ಮಣ್ಣು ಅಂತ ಕರಿತೇವೆ. ಈಗ ಭೂಮಿಯನ್ನು ನಾವು ಪರೀಕ್ಷೆ ಮಾಡ್ತಾ ಹೋದಾಗ ಭೂಮಿಯಲ್ಲಿ ಹಲವಾರು ಝೋನ್ಸ್ ಅನ್ನ ನಾವು ಕಾಣ್ತಾ ಹೋಗ್ತೇವೆ. ಕೆಳಗಡೆ ಹೋದಾಗೆಲ್ಲ ನಾವು ಕಲ್ಲಿನ ಬಂಡೆ ಕಾಣ್ತೇವೆ. ಕಲ್ಲು ನಿಧಾನವಾಗಿ ಭೌತಿಕವಾಗಿ ಮತ್ತು ಜೈವಿಕವಾಗಿ ರಾಸಾಯನಿಕವಾಗಿ ಬದಲಾವಣೆ ಹೊಂದುತ್ತಾ ಸಣ್ಣ ಸಣ್ಣ ಕಣಗಳಾಗಿ ನಾವು ಮಣ್ಣಾಗಿ ಪರಿವರ್ತನೆ ಆಗ್ತಕ್ಕಂಥದ್ದನ್ನ ಕಾಣ್ತೇವೆ. ಯಾವುದು ಭೂಮಿಯ ಮೇಲ್ಭಾಗದ ಒಂದು ಪದರ ಮತ್ತು ಭೂಮಿಯ ಮೇಲ್ಭಾಗದಲ್ಲಿ ಏನು ಸಸ್ಯಗಳಿದ್ದಾವೆ, ಸಸ್ಯಗಳಿಗೆ ಮೀಡಿಯಾ ಆಗಿ ಕೆಲಸ ಮಾಡ್ತಕ್ಕಂಥ ಒಂದು ಭಾಗಕ್ಕೆ ನಾವು ಸಾಮಾನ್ಯವಾಗಿ ಮಣ್ಣು ಅಂತ ಕರಿತೇವೆ. ನೆಕ್ಸ್ಟ್ ಸ್ಲೈಡ್. ಈ ಮಣ್ಣಿನಲ್ಲಿ ನಾವು ಇದುವರೆಗೂ ನಾವು ಇವತ್ತೇನು ಹಲವಾರು ಬೆಳೆಗಳನ್ನ ನಾವು ಬೆಳೀತಾ ಇದ್ದೀವಿ. ಈ ಬೆಳೆಗಳಲ್ಲಿ ಬೆಳೆಯೋದಾದ್ರೆ ಮತ್ತೆ ಈ ಮಣ್ಣಿನಲ್ಲಿ ಏನೆಲ್ಲ ಕಂಟೆಂಟ್ ಇರ್ಬೋದು ಅಂತ ನಾವು ನೋಡಕ್ ಹೋದ್ರೆ ಮೇಯ್ನ್ ಆಗಿ 3 ಸಾಯಿಲ್ ಕಾಂಪೋನೆಂಟ್ಸ್ ಅನ್ನ ನಾವು ಕಾಣ್ತೇವೆ. 4 ಇದರಲ್ಲಿ ಮಿನರಲ್ ಮೆಟೀರಿಯಲ್ಸ್ ಇರುತ್ತೆ, ನೀರು ಇದೆ, ಮತ್ತೆ ಗಾಳಿಯ ಅಂಶ ಇರುತ್ತೆ, ಮತ್ತೆ ಸಾವಯವ ಗೊಬ್ಬರ. ಏನು ಭೂಮಿಯ ಮೇಲೆ ನಾವು ಮನುಷ್ಯರಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಅಥವಾ ಸಸ್ಯಗಳಾಗಿರ್ಬೋದು, ಹುಟ್ಟಿದ ನಂತರ ಸತ್ತ ನಂತರ ಭೂಮಿಯಲ್ಲಿ ಇಮ್ಮರ್ಸ್ ಆದಾಗ ನಾವು ಇರ್ತಕ್ಕಂಥ ಭಾಗ ಅಂತ ನೋಡಿದಾಗ ನಾವು ಕೇವಲ 5% ಆರ್ಗ್ಯಾನಿಕ್ ಮ್ಯಾಟರ್ನ ನೋಡ್ತೇವೆ, 45% ಮಿನರಲ್ ಮೆಟೀರಿಯಲ್ಸ್. ಅಂದ್ರೆ ಇದಕ್ಕಿಂತ ನಾವೇನು 1960ನೇ ಇಸ್ವಿ ನಂತರ ನಾವು ಇವತ್ತು ರಾಸಾಯನಿಕ ಗೊಬ್ಬರಗಳಿಗೆ ಮಾರ್ಪಟ್ಟಿದ್ದೀವಿ. ರಾಸಾಯನಿಕ ಗೊಬ್ಬರಗಳನ್ನ ಇವತ್ತು ನಾವು ಸಪ್ಲಿಮೆಂಟ್ ಆಗಿ ನಾವು ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಇದಕ್ಕೆ ಮುಂಚಿತವಾಗಿ ನಾವು ಫಲವತ್ತಾದ ಮಣ್ಣು ಮತ್ತೆ ನಮ್ಮ ಹಟ್ಟಿಯಲ್ಲಿ ತಯಾರು ಮಾಡ್ತಕ್ಕಂಥ ಸಾವಯವ ಗೊಬ್ಬರವನ್ನು ಕೊಡುವುದಷ್ಟೇ ನಮ್ದು ಗೊತ್ತಿರ್ತಕ್ಕಂಥದ್ದು. ಯಾವಾಗ ಭಾರತದ ಜನಸಂಖ್ಯೆ ಹೆಚ್ಚಾಗ್ತಾ ಹೋಯಿತು, ನಾವು ಭಾರತದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಆಹಾರ ಪದಾರ್ಥಗಳು ಸಾಕಾಗದೇ ಇದ್ದಾಗ ಅವಾಗ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ ಅಂತ ಮಾಡ್ತಾರೆ. ಡಾಕ್ಟರ್ ಸ್ವಾಮಿನಾಥನ್ ಅವರ ಮುಂದಾಳತ್ವದಲ್ಲಿ ಕೆಲವೊಂದು ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನ ಹೊರದೇಶಗಳಿಂದ ಭಾರತ ದೇಶಕ್ಕೆ ತಗೊಂಡ್ಬರ್ತಾರೆ. ಆಗ ನಾವು ಆ ತಳಿಗಳು ಹೇಗಿರ್ತವೆ ಅಂದ್ರೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಇಳುವರಿ ಕೊಡುವಂತ ತಳಿಗಳಾಗಿರ್ತವೆ. ಅಂತ ತಳಿಗಳಿಗೆ ನಾವು ಭೂಮಿಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಸಾಕಾಗೋದಿಲ್ಲ, ನಾವು ಮೇಲ್ಗೊಬ್ಬರವಾಗಿ ಅಡಿಷನಲ್ ಆಗಿ ಸಪ್ಲಿಮೆಂಟ್ ಕೊಡಬೇಕು ಅಂತೇಳಿ ಮೊದಲಿಗೆ ಪ್ರಾರಂಭದಲ್ಲಿ ಯೂರಿಯಾವನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ತದನಂತರ DAP ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಡೈಅಮೋನಿಯಂ ಫಾಸ್ಫೇಟ್ ಅನ್ನ. ಅದಾದ ನಂತರ 80s ಅಲ್ಲಿ ಬಂದು ಪೊಟ್ಯಾಷ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹಾಗೆ ಒಂದೊಂದೇ ಗಿಡಕ್ಕೆ ಏನು ಅವಶ್ಯಕತೆ ಇದೆ ಅನ್ನೋ ಪೋಷಕಾಂಶಗಳನ್ನ ನಾವು ಪೇಸ್ ಮ್ಯಾನರ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಬರ್ತಾರೆ. ಭೂಮಿಯಲ್ಲಿ ನಾವು ಚೆಕ್ ಮಾಡಿ ನೋಡಿದಾಗ 25% ನೀರು ಮತ್ತು 25% ಗಾಳಿ ಅಂಶವನ್ನ ನಾವು ಸಾಮಾನ್ಯವಾಗಿ ಕಾಣ್ತೇವೆ. ನೆಕ್ಸ್ಟ್ ಸ್ಲೈಡ್. ಹಾಗೆ ಈಗ 5% ಏನು ನಾವು ಸಾವಯವ ಗೊಬ್ಬರವನ್ನ ನಾವು ಕಾಣ್ತಾ ಇದ್ದೀವಿ. ನೆಕ್ಸ್ಟ್ ಸ್ಲೈಡ್. ಆ ಸಾವಯವ ಗೊಬ್ಬರದಲ್ಲಿ ಏನೆಲ್ಲ ಕಂಟೆಂಟ್ ಇರ್ಬೋದು ಅಂತ ನೋಡಿದ್ರೆ 80% ಹ್ಯೂಮಸ್ ಇರ್ತದೆ, ಇನ್ನು 10% ಜೀವಂತವಾಗಿರ್ತಕ್ಕಂಥ ಭೂಮಿಯ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಸಸ್ಯಗಳ ಬೇರೆಗಳಿದ್ರೆ ಇನ್ನು 10% ಮೈಕ್ರೋ ಆರ್ಗಾನಿಸಮ್ಸ್ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಗೊತ್ತು. ಹಾಗೆ ಮಣ್ಣಿನ ರಚನೆಯಲ್ಲೂ ಕೂಡ ಇವತ್ತು ಸಾಕಾದಷ್ಟು ಬೆನಿಫಿಷಿಯಲ್ ಮೈಕ್ರೋ ಆರ್ಗಾನಿಸಮ್ಸ್ ಮಣ್ಣಿನ ಕಣಗಳನ್ನ ಹೇಗೆ ಜೋಡಣೆ ಆಗಿ ಹಿಡ್ಕೊಂಡಿರ್ತದೆ, ಹೇಗೆ ಫಲವತ್ತತೆ ಹೊಂದಿರ್ತದೆ ಅಂದ್ರೆ ನಾವು ಇವತ್ತು ಬೆನಿಫಿಷಿಯಲ್ ಮೈಕ್ರೋ ಆರ್ಗಾನಿಸಮ್ಸ್ ಭೂಮಿಯಲ್ಲಿ ಇಲ್ಲದೆ ಹೋದ್ರೆ ಮಣ್ಣಿನ ಫಲವತ್ತತೆಯನ್ನ ನಾವು ಕಾಣ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಇವೆಲ್ಲವೂ ಒಟ್ಟಾಗಿದ್ದಾಗ ಮಾತ್ರ ಭೂಮಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನ ನಾವು ಕಾಣಬಹುದು. ನೆಕ್ಸ್ಟ್ ಸ್ಲೈಡ್. ಹಾಗೆ ಮಣ್ಣಿನಲ್ಲಿ ಕೂಡ ಇವತ್ತು ಅನೇಕ ರೀತಿಯ ಮಣ್ಣುಗಳನ್ನು ನಾವು ಕಾಣ್ತೇವೆ. ಒಬ್ಬೊಬ್ಬರು ತೋಟಕ್ಕೆ ಹೋದಾಗ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಮಣ್ಣು, ಒಂದು ಭಾಗದಲ್ಲಿ ಅಂಟು ಮಣ್ಣಿಂದ ಕೂಡಿದ್ರೆ ಇನ್ನೊಂದು ಭಾಗದಲ್ಲಿ ಮರಳು ಮಿಶ್ರಿತವಾದ ಭೂಮಿಯನ್ನು ಕಾಣ್ತೇವೆ. ಇನ್ನು ಕೆಲವು ಭಾಗಗಳಲ್ಲಿ ಹೋದಾಗ ಜಬ್ಬಿಟ್ಗೆ ಅಂತ ಏನು ಕರಿತೀರಿ ನೀವು, ಮತ್ತು ಕಲ್ಲಿನಿಂದ ಕೂಡಿರ್ತಕ್ಕಂಥ ಮಣ್ಣುಗಳನ್ನ ಕಾಣ್ತೇವೆ. ಸಾಮಾನ್ಯವಾಗಿ ಈ ಸ್ಯಾಂಡು, ಸಿಲ್ಟು ಮತ್ತೆ ಕ್ಲೇ ಕಾಂಬಿನೇಷನ್ಸ್ ಮೇಲೆ ಇವತ್ತು ಮಣ್ಣಿನ ಭೌತಿಕ ಲಕ್ಷಣವನ್ನ ನಾವು ಅಳೆಯುತ್ತೇವೆ. ಹಾಗಾಗಿ ಬೇರೆ ಒಂದು ತೋಟದಲ್ಲಿ ನಾವು ನೋಡಿದಾಗ ಹಲವಾರು ರೀತಿಯ ಮಣ್ಣುಗಳು ಕಾಣ್ತಕ್ಕಂಥದ್ದು ಈ ಮಣ್ಣಿನ ಕಣಗಳ ಮಿಶ್ರಣದ ಆಧಾರದ ಮೇಲೆ, ಆ ಮಣ್ಣಿನ ಕಣಗಳ ಪರ್ಸೆಂಟೇಜ್ ಏನಿದೆ ಅದರ ಆಧಾರದ ಮೇಲೆ ನಾವು ಆ ಮಣ್ಣಿನ ಗುಣಧರ್ಮವನ್ನ ಅಳಿತೇವೆ. ತುಂಬಾ ಜಾಗದಲ್ಲಿ ಏನಾಗ್ತಂದ್ರೆ ಮರಳು ಮಿಶ್ರಿತವಾದ ಅಂದ್ರೆ 60ಕ್ಕಿಂತ 70% ಮರಳು ಕಣಗಳಿದ್ದಾಗ ಅದನ್ನ ಮರಳು ಭೂಮಿ ಅಂತ ಕರಿತೇವೆ. ಒಂದು ವೇಳೆ 60% ಅಷ್ಟು ಸಿಲ್ಟು ಮತ್ತೆ ಕ್ಲೇ ಇದ್ದಾಗ ಅದನ್ನ ಅಂಟು ಮಣ್ಣು ಅಂತ ಕರಿತೇವೆ. 20ರಿಂದ 30% ಸಿಲ್ಟು ಕ್ಲೇ ಇದ್ದು 40ರಿಂದ 50% ಮರಳು ಭೂಮಿ ಇದ್ರೆ ಅದನ್ನ ಮೀಡಿಯಂ ಸಾಯಿಲ್ಸ್ ಅಂತ ಸಾಮಾನ್ಯವಾಗಿ ಅನಲೈಸ್ ಮಾಡ್ತೇವೆ.
ಹಾಗಾಗಿ ಈ 3 ಮಣ್ಣಿನ ಕಣಗಳ ಆಧಾರದ ಮೇಲೆ ಭೂಮಿಯನ್ನ ನಾವು ಹಲವಾರು ವಿಧಗಳಾಗಿ ವಿಂಗಡಣೆ ಮಾಡ್ತೇವೆ. ಅದೇ ಮಾಡಪ್ಪ. ಹಾಗೆ ಒಂದು ಫಲವತ್ತಾದ ಮಣ್ಣು ಅಂತಂದಾಗ ಒಬ್ಬ ಕೃಷಿಕನು ಒಂದು ಕೈಯಲ್ಲಿ ಒಂದು ಮಣ್ಣನ್ನ ಹಿಡಿದು ನೋಡಿದಾಗ ಆ ಮಣ್ಣಿನಲ್ಲಿ ಏನೆಲ್ಲ ಇರಬೇಕು ಅಂತಂದ್ರೆ ಮಿಲಿಯನ್ಸ್ ಟುಗೆದರ್ ಬೆನಿಫಿಷಿಯಲ್ ಮೈಕ್ರೋ ಆರ್ಗನಿಸಮ್ಸ್ ಒತ್ತಿ ಮಾರುತಿ. ಇದರಲ್ಲಿ ಮಿಲಿಯನ್ಸ್ ಟುಗೆದರ್ ಏನಂತಂದ್ರೆ ಪ್ರೋಟೋಜೋವಾ ಇರ್ತದೆ, ಬ್ಯಾಕ್ಟೀರಿಯಾ ಇರ್ತದೆ, ಆಕ್ಟಿನೋಮೈಸಿಟಿಸ್ ಇರ್ತದೆ, ಫಂಗೈ ಇರ್ತದೆ, ಹಾಗೆ ಆಲ್ಗೆ ಕೂಡ ನಮ್ಮ ಸಾಯಿಲಲ್ಲಿ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಇವೆಲ್ಲವೂ ಕೂಡ ಒಟ್ಟಾಗಿ ಇದ್ದಾಗ ಅದರ ಜೊತೆಯಲ್ಲಿ ನಿಮೆಟೋಡ್ಸ್ ಕೂಡ, ನಿಮೆಟೋಡ್ಸ್ ಅಲ್ಲಿ ಇವತ್ತು ಬೆನಿಫಿಷಿಯಲ್ ನಿಮೆಟೋಡ್ಸ್ ಇದಾವೆ, ಹಾಗೆ ನಮಗೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಬೇರು ಜಂತುಗಳನ್ನು ಕೂಡ ನಾವು ಕಾಣ್ತೇವೆ. ಒಟ್ಟಾರೆಯಾಗಿ ಮಣ್ಣಿನ ಜೊತೆಲಿ ಇಷ್ಟು ಮಿಲಿಯನ್ಸ್ ಟುಗೆದರ್ ಬೆನಿಫಿಷಿಯಲ್ ಮೈಕ್ರೋ ಆರ್ಗನಿಸಮ್ಸ್ ಕೂಡಿದಾಗ ಮಣ್ಣಿನ ಫಲವತ್ತತೆಯಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು. ಮತ್ತೆ ಮಣ್ಣಲ್ಲಿ ಯಾವುದೇ ರೀತಿಯ ಪ್ಲಾಂಟ್ ಮೆಟೀರಿಯಲ್ ನ ನಾವು ಒಳಗಡೆ ಇಮ್ಮರ್ಸ್ ಮಾಡಿದಾಗ, ಅಂದ್ರೆ ನಾವು ಏನ್ ಸಸ್ಯಗಳು ನಾವು ಸತ್ತ ನಂತರ ಭೂಮಿ ಒಳಗಡೆ ಸೇರ್ತವೆ ಅದನ್ನ ಕಾಂಪೋಸ್ಟ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥದಕ್ಕೆ ಸಾಕಾದಷ್ಟು ಬೆನಿಫಿಷಿಯಲ್ ಮೈಕ್ರೋ ಆರ್ಗನಿಸಮ್ಸ್ ಕೆಲಸ ಮಾಡ್ತಾ ಇರ್ತವೆ. ಅವು ಯಾವೂ ಕೂಡ ನಮಗೆ ಕಂಡು ಕಾಣಿಸೋದಿಲ್ಲ. ಭೂಮಿಯ ಫಲವತ್ತತೆ ವೃದ್ಧಿ ಆಗೋದಕ್ಕೆ ಇವೆಲ್ಲವೂ ಕೂಡ ನಾವು ಭೂಮಿಯಲ್ಲಿ ಬಹಳ ಮುಖ್ಯವಾಗಿರ್ತದೆ. ನೆಕ್ಸ್ಟ್, ಹಾಗೆ ಎರೆಹುಳನು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ರೈತ ಮಿತ್ರ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಎರೆಹುಳ ಅಂತ ಕರಿತೀವಿ. ಎಲ್ಲಿ ಸಾವಯವ ಗೊಬ್ಬರದ ಕಂಟೆಂಟ್ ಉತ್ತಮವಾಗಿರ್ತದೆ ಅಂತ ಭಾಗದಲ್ಲಿ ನಾವು ಎರೆಹುಳುವನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕಾಣಬಹುದು. ನೆಕ್ಸ್ಟ್ ಸ್ಲೈಡ್. ಹಾಗೆ ಇಷ್ಟು ನಾವು ಬೆನಿಫಿಷಿಯಲ್ ಮೈಕ್ರೋ ಆರ್ಗನಿಸಮ್ಸ್ ರೋಲ್ ಏನಿರ್ತದೆ ಒಂದು ಭೂಮಿಯನ್ನ ಫಲವತ್ತತೆಯಾಗಿ ವೃದ್ಧಿ ಆಗೋದಕ್ಕೆ, ಮತ್ತೆ ಭೂಮಿಯಲ್ಲಿ ಯಾವುದೇ ನಾವು ಡೆಡ್ ಮೆಟೀರಿಯಲ್ ಇಮರ್ಸ್ ಮಾಡಿದಾಗ ಕಾಂಪೋಸ್ಟ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಈ ಎಲ್ಲಾ ಸೂಕ್ಷ್ಮಾಣುಜೀವಿಗಳು ಕೆಲಸ ಮಾಡ್ತವೆ. ಹಾಗೆ ನಾವು ಮಣ್ಣಿನಲ್ಲಿ ಇವತ್ತು ನಾವು ಏನ್ ಪೋಷಕಾಂಶಗಳಿದಾವೆ ಅನ್ನೋದ್ರ ಬಗ್ಗೆ ನಾವು ನೋಡೋದಾದ್ರೆ 100 ಗ್ರಾಮ್ ಮಣ್ಣನ್ನ ಹಿಡಿದು ನೋಡಿದಾಗ ಇದರಲ್ಲಿ ಇವತ್ತು ಹೆಚ್ಚು ಕಡಿಮೆ 45% ಮಿನರಲ್ ಮೆಟೀರಿಯಲ್ ಇದೆ. ಈ 45% ಮಿನರಲ್ ಮೆಟೀರಿಯಲ್ ಅಲ್ಲಿ ವಿಜ್ಞಾನಿಗಳು ಇದುವರೆಗೂ 118 ಎಲಿಮೆಂಟ್ಸ್ ಅನ್ನ ಐಡೆಂಟಿಫೈ ಮಾಡಿದ್ದಾರೆ. ನಾವು ಬಳಸ್ತಕ್ಕಂಥ ಚಿನ್ನ ಇರ್ಬೋದು ಅಥವಾ ಗೇಷಿಯಸ್ ಫಾರ್ಮುಲಲ್ಲಿ ಇರ್ತಕ್ಕಂಥ ಸಾಕಾದಷ್ಟು ಇವತ್ತು ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಆಗಿರ್ಬೋದು ಅಥವಾ ಲ್ಯಾಂಥೋನೈಟ್ಸ್ ಆಗಿರ್ಬೋದು, ಇವುಗಳ ಜೊತೆಯಲ್ಲಿ ಇವತ್ತು ಮಿನರಲ್ ಮೆಟೀರಿಯಲ್ಸ್ ಅಂತಂದ್ರೆ ಇವತ್ತು 92ರಿಂದ 118 ಎಲಿಮೆಂಟ್ಸ್ ಏನು ಐಡೆಂಟಿಫೈ ಮಾಡಿದ್ದಾರೆ. ಇದರಲ್ಲಿ 17 ಪೋಷಕಾಂಶಗಳು ಗಿಡದ ಬೆಳವಣಿಗೆಗೆ ಬಹಳ ಅವಶ್ಯಕತೆ ಇರ್ತಕ್ಕಂಥದ್ದು. ಇವುಗಳಲ್ಲಿ ಹೈಡ್ರೋಜನ್ನು, ಆಕ್ಸಿಜನ್ನು ಮತ್ತೆ ಕಾರ್ಬನ್ ಅಂತ ಕರಿತೀವಿ ನಾವು. ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ನು ಬಹಳ ಮುಖ್ಯವಾಗಿ ನೀರು ಮತ್ತು ಗಾಳಿ ಮುಖಾಂತರ ನಾವು ಇವತ್ತು ಗಿಡಗಳಿಗೆ ಸಿಗ್ತಾ ಇರ್ತದೆ. ಇನ್ನು ಉಳಿಕೆ ಪೋಷಕಾಂಶಗಳು ಏನಿದಾವೆ ನಾವು ಕೊಡುವಂತ ಹಟ್ಟಿ ಗೊಬ್ಬರ ಆಗಿರ್ಬೋದು, ಫಲವತ್ತಾದ ಮಣ್ಣು ಆಗಿರ್ಬೋದು ಅಥವಾ ಸಾವಯವ ಪದಾರ್ಥಗಳು ಇನ್ಯಾವುದೇ ಆಗಿರ್ಬೋದು, ಅವುಗಳ ಜೊತೆಯಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ನಾವು ಏನು ಕೊಡ್ತಾ ಇದ್ದೀವಿ, ಈ ರಾಸಾಯನಿಕ ಗೊಬ್ಬರಗಳ ಮುಖಾಂತರ ನಾವು ಇಷ್ಟು ಪೋಷಕಾಂಶಗಳನ್ನು ಕೊಡ್ತೇವೆ. ಇದರಲ್ಲಿ ನಾವು ಮೇಜರ್ ಎಲಿಮೆಂಟ್ಸ್ ಬಂದಾಗ ಸಾರಜನಕ, ರಂಜಕ, ಪೊಟ್ಯಾಶ್, ಹಾಗೆ ಮಧ್ಯಮ ಪೋಷಕಾಂಶಗಳು ಬಂದಾಗ ಇವತ್ತು ಮಾರುಕಟ್ಟೆಯಲ್ಲಿ ಏನು ಸಾಯಿಲ್ ಸೆಟ್ರೈಟ್ಸ್ ಅಂತ ಏನು ಕರಿತೀವಿ ನಾವು, ಇವತ್ತು ಕ್ಯಾಲ್ಸಿಯಂ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು, ಸಲ್ಫರ್. ಅದೇ ರೀತಿ ಲಘು ಪೋಷಕಾಂಶಗಳಿಗೆ ಬಂದಾಗ ಮುಖ್ಯವಾಗಿ ಜಿಂಕು, ಮ್ಯಾಂಗನೀಸು, ಐರನ್ನು, ಕಾಪರು, ನಂತರ ಬೋರಾನು, ಮಾಲ್ಬಿಡಿನಮ್ ಮತ್ತೆ ನಿಕ್ಕಲ್. ಒಟ್ಟಾರೆಯಾಗಿ 17 ಪೋಷಕಾಂಶಗಳು ಗಿಡದ ಬೆಳವಣಿಗೆಗೆ ರಿಕ್ವೈರ್ಮೆಂಟ್ ಇದೆ. ಬಟ್ ಅವಶ್ಯಕತೆಗೆ ಅನುಗುಣವಾಗಿ ಪೋಷಕಾಂಶಗಳನ್ನ ಬೆಳೆಯ ಬೆಳವಣಿಗೆಯ ಹಂತವನ್ನ ಗುರುತಿಸಿ ನಾವು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಭೂಮಿಗೆ ನಾವು ಸೇರಿಸೋದ್ರಿಂದ ಒಂದು ಗಿಡ ಆರೋಗ್ಯವಾಗಿ ಬೆಳವಣಿಗೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಉತ್ತಮವಾದ ಇಳುವರಿಯನ್ನ ಕೊಡ್ಲಿಕ್ಕೆ, ರೋಗ ನಿರೋಧಕ ಶಕ್ತಿ ಬೆಳವಣಿಗೆ ಆಗ್ಲಿಕ್ಕೆ, ಹಾಗೆ ಡ್ರಾಟ್ ಟಾಲರೆಂಟ್ ಕ್ಯಾರೆಕ್ಟರ್ಸ್ ಅಂತೀವಿ. ವಾತಾವರಣದಲ್ಲಿ ಏನು ಇವತ್ತು ವಾತಾವರಣ ವ್ಯತ್ಯಾಸವನ್ನ ಕಾಣ್ತಾ ಇದ್ದಾವೆ. 40 ಡಿಗ್ರಿ ಉಷ್ಣಾಂಶ ಇರುತ್ತೆ, ಕೆಲವೊಂದ್ ಸಾರಿ 15 ಡಿಗ್ರಿ ಉಷ್ಣಾಂಶ ಇರ್ತದೆ. ಈ ಉಷ್ಣಾಂಶಗಳಲ್ಲಿ ಬದುಕುವಂತ ಶಕ್ತಿಯನ್ನ ಒದಗಿಸ್ತಕ್ಕಂಥದ್ದು ಈ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಇದ್ದಾಗ ಮಾತ್ರ ಗಿಡ ಬದುಕಲಿಕ್ಕೆ ಸಾಧ್ಯವಾಗುತ್ತೆ. ಎಲ್ಲಿ ನಾವು ಪೋಷಕಾಂಶಗಳನ್ನ ಕೊರತೆಯನ್ನ ಮಾಡಿರ್ತೇವೆ, ಇಲ್ಲಿ ಗಿಡದ ಬೆಳವಣಿಗೆಯಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ಕಾಣುವಂಥದ್ದನ್ನ ನಾವು ಕಾಣ್ತೇವೆ.